ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ ರಿಶಫಲ್ ಆಗುವಂತದ್ದು ಆಲ್ಮೋಸ್ಟ್ ಪಕ್ಕ ಅನ್ನುವಂತ ಮಾಹಿತಿ. ಆಗೋದಾದ್ರೆ ಯಾವಾಗ? ಅದರ ಜೊತೆಯಲ್ಲಿ ಈಗ ಸಿಎಂ ಹಾಗೆ ಡಿಸಿಎಂ ಇವರ ಮಧ್ಯದಲ್ಲಿ ಒಂದಷ್ಟು ಸಮನ್ವಯದ ಕೊರತೆ ಬೇಕು ಬೇಡ ಅನ್ನುವಂತ ಪ್ರಶ್ನೆಗಳು, ಜಿಜ್ಞಾಸೆಗಳು, ಚರ್ಚೆಗಳು, ಇದಕ್ಕೂ ಒಂದು ಅಂತ್ಯ ಆಗುತ್ತಾ ಇವತ್ತಿನ ಈ ಮೀಟಿಂಗ್ ಅನ್ನುವಂತ ಪ್ರಶ್ನೆ ಬಸವರಾಜ್? ಖಂಡಿತ ಅಶ್ವಿನಿ, ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನುವಂತ ಇರಾದೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ. ಅದರ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಂದ ಒಂದಷ್ಟು ತಾತ್ವಿಕ ಒಪ್ಪಿಗೆಯನ್ನು ಪಡೆದಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂತು ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬನ್ನಿ, ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಬನ್ನಿ ಅನ್ನುವಂತ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇಲ್ಲಿಂದ ಶುರುವಾಗಿರ್ತಕ್ಕಂಥದ್ದು ನಿಜವಾದ ಅಗ್ನಿ ಪರೀಕ್ಷೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ತಾತ್ವಿಕ ಒಪ್ಪಿಗೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ಎಐಸಿಸಿ ಅಧ್ಯಕ್ಷರು ಕೂಡ ಒಪ್ಪಿಗೆ ಕೊಡ್ತಾರಾ ಅನ್ನುವಂಥದ್ದು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ನಾಯಕತ್ವಕ್ಕಾಗಿ ಪಟ್ಟಿಡ್ಕೊಂಡು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಾಯಕತ್ವದ ನಿರ್ಧಾರ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ರಿಶಫಲ್ ಆಗಬಾರದು ಅನ್ನುವಂಥದ್ದು. ನಿನ್ನೆ ಸಂಜೆ ಭೇಟಿ ಆದಾಗ ಕೂಡ ಇದೇ ಮಾತನ್ನ ಕೂಡ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿಯಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಈ ಎರಡೂ ಅಭಿಪ್ರಾಯವನ್ನು ಪಡೆದು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಒಂದು ಸಮನ್ವಯದ ಕೊರತೆಯಿಂದಾಗಿ ರಾಜ್ಯದ ಸರ್ಕಾರಕ್ಕೆ ಯಾವುದೇ ಸಂಕಷ್ಟಗಳು ಎದುರಾಗಬಾರದು. ಅದರ ಜೊತೆಗೆ ರಾಜ್ಯದವರೇ ಆಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗಬೇಕಾಗಿದೆ. ಹೀಗಾಗಿ ಈ ಒಂದು ಇಬ್ಬರ ಜಗಳ ಮತ್ತೆ ಬೀದಿಗೆ ಬಿದ್ದಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಬಹಳ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಇದನ್ನ ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಸಮಯವನ್ನು ನಿರ್ಧಾರ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದಾವೆ. ಬಹುತೇಕವಾಗಿ ಅಧಿವೇಶನ ಮುಗಿದ ಬಳಿಕ ಈ ಒಂದು ಕ್ಯಾಬಿನೆಟ್ ರಿಶಫಲ್ ಆಗುವಂತ ಲಕ್ಷಣಗಳು ಗೋಚರಿಸ್ತಾ ಇದಾವೆ. ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನಷ್ಟು ಹಠ ಹಿಡ್ಕೊಂಡು ಕೂತಿದ್ದೆ ಆದಲ್ಲಿ, ನನಗೆ ನಾಯಕತ್ವದ ನಿರ್ಧಾರ ಆಗುವವರೆಗೂ ಕೂಡ ಯಾವುದೇ ರಿಶಫಲ್ ಬೇಡ ಅನ್ನುವಂಥದ್ದು ಏನಾದರೂ ಹಠ ಹಿಡ್ಕೊಂಡು ಕೂತಿದ್ದೆ ಆದಲ್ಲಿ ಇನ್ನಷ್ಟು ವಿಳಂಬ ಆಗುವಂತ ಸಾಧ್ಯತೆ ಇದೆ. ಆದ್ದರಿಂದ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಗ್ರಹಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದಷ್ಟು ನಿರ್ಧಾರವನ್ನ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಲಿದ್ದಾರೆ. ಮುಂದಿನ ನಿರ್ಧಾರಗಳನ್ನು ಶೀಘ್ರವಾಗಿ ಅವರು ಕೂಡ ಮತ್ತೊಂದು ಸಾರಿ ಕರೆದು ಮಾತನಾಡುವಂತಹ ಸಾಧ್ಯತೆಗಳಿದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಒಂದೇ ಸಾರಿ ಕೂರಿಸಿಕೊಂಡು ಮಾತನಾಡಿ ತಮ್ಮ ಒಂದು ಅನುಭವದ ಒಂದು ಕಿವಿ ಮಾತನ್ನು ಹೇಳುವ ಮೂಲಕ ಸರ್ಕಾರವನ್ನು ಸರಿದೂಗಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಚಿವ ಸಂಪುಟ ಪುನರಚನೆ ನಿರ್ಧಾರ ಇವತ್ತಂತೂ ಆಗತ್ತೆ ಅನ್ನೋದು ಪಕ್ಕ. ಆದ್ರೆ ಪುನರಚನೆ ಯಾವಾಗ, ಅದಕ್ಕೊಂದು ಮುಹೂರ್ತ, ಅದು ಫಿಕ್ಸ್ ಆಗುತ್ತಾ ಇವತ್ತೇ ಅನ್ನೋ ಪ್ರಶ್ನೆ ಕೂಡ ಇದೆ. ಹೈಕಮಾಂಡ್ ನಿಂದ ಸಿಗ್ನಲ್ ಅಂತೂ ಸಿಕ್ಕಿದೆ. ಗ್ರೀನ್ ಸಿಗ್ನಲ್ ಸಿಕ್ಕ ನಂತರದಲ್ಲೇ ಇವತ್ತು ವರಿಷ್ಠರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ ರಿಶಫಲ್ ಆಗುವಂತದ್ದು ಆಲ್ಮೋಸ್ಟ್ ಪಕ್ಕ ಅನ್ನುವಂತ ಮಾಹಿತಿ. ಆಗೋದಾದ್ರೆ ಯಾವಾಗ? ಅದರ ಜೊತೆಯಲ್ಲಿ ಈಗ ಸಿಎಂ ಹಾಗೆ ಡಿಸಿಎಂ ಇವರ ಮಧ್ಯದಲ್ಲಿ ಒಂದಷ್ಟು ಸಮನ್ವಯದ ಕೊರತೆ ಬೇಕು ಬೇಡ ಅನ್ನುವಂತ ಪ್ರಶ್ನೆಗಳು, ಜಿಜ್ಞಾಸೆಗಳು, ಚರ್ಚೆಗಳು, ಇದಕ್ಕೂ ಒಂದು ಅಂತ್ಯ ಆಗುತ್ತಾ ಇವತ್ತಿನ ಈ ಮೀಟಿಂಗ್ ಅನ್ನುವಂತ ಪ್ರಶ್ನೆ ಬಸವರಾಜ್? ಖಂಡಿತ ಅಶ್ವಿನಿ, ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನುವಂತ ಇರಾದೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ. ಅದರ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಂದ ಒಂದಷ್ಟು ತಾತ್ವಿಕ ಒಪ್ಪಿಗೆಯನ್ನು ಪಡೆದಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂತು ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬನ್ನಿ, ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಬನ್ನಿ ಅನ್ನುವಂತ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇಲ್ಲಿಂದ ಶುರುವಾಗಿರ್ತಕ್ಕಂಥದ್ದು ನಿಜವಾದ ಅಗ್ನಿ ಪರೀಕ್ಷೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ತಾತ್ವಿಕ ಒಪ್ಪಿಗೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ಎಐಸಿಸಿ ಅಧ್ಯಕ್ಷರು ಕೂಡ ಒಪ್ಪಿಗೆ ಕೊಡ್ತಾರಾ ಅನ್ನುವಂಥದ್ದು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ನಾಯಕತ್ವಕ್ಕಾಗಿ ಪಟ್ಟಿಡ್ಕೊಂಡು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಾಯಕತ್ವದ ನಿರ್ಧಾರ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ರಿಶಫಲ್ ಆಗಬಾರದು ಅನ್ನುವಂಥದ್ದು. ನಿನ್ನೆ ಸಂಜೆ ಭೇಟಿ ಆದಾಗ ಕೂಡ ಇದೇ ಮಾತನ್ನ ಕೂಡ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿಯಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಈ ಎರಡೂ ಅಭಿಪ್ರಾಯವನ್ನು ಪಡೆದು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಒಂದು ಸಮನ್ವಯದ ಕೊರತೆಯಿಂದಾಗಿ ರಾಜ್ಯದ
ರಾಜ್ಯದ ಸರ್ಕಾರಕ್ಕೆ ಯಾವುದೇ ಸಂಕಷ್ಟಗಳು ಎದುರಾಗಬಾರದು. ಅದರ ಜೊತೆಗೆ ರಾಜ್ಯದವರ ಆಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗಬೇಕಾಗಿದೆ. ಹೀಗಾಗಿ ಈ ಒಂದು ಇಬ್ಬರ ಜಗಳ ಮತ್ತೆ ಬೀದಿಗೆ ಬಿದ್ದಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂತ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಬಹಳ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಇದನ್ನ ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಸಮಯವನ್ನು ನಿರ್ಧಾರ ಮಾಡುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದಾವೆ. ಬಹುತೇಕವಾಗಿ ಅಧಿವೇಶನ ಮುಗಿದ ಬಳಿಕ ಈ ಒಂದು ಕ್ಯಾಬಿನೆಟ್ ರೀಶಫಲ್ ಆಗುವಂತ ಲಕ್ಷಣಗಳು ಗೋಚರಿಸ್ತಾ ಇದಾವೆ. ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನಷ್ಟು ಹಠ ಹಿಡ್ಕೊಂಡು ಕೂತಿದ್ದೆ ಆದಲ್ಲಿ, ನನಗೆ ನಾಯಕತ್ವದ ನಿರ್ಧಾರ ಆಗುವವರೆಗೂ ಕೂಡ ಯಾವುದೇ ರೀಶಫಲ್ ಬೇಡ ಅನ್ನುವಂಥದ್ದೇನಾದ್ರೂ ಹಠ ಹಿಡ್ಕೊಂಡು ಕೂತಿದ್ದೆ ಆದಲ್ಲಿ ಇನ್ನಷ್ಟು ವಿಳಂಬ ಆಗುವಂತ ಸಾಧ್ಯತೆ ಇದೆ. ಆದ್ದರಿಂದ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಗ್ರಹಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದಷ್ಟು ನಿರ್ಧಾರವನ್ನ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಲಿದ್ದಾರೆ. ಮುಂದಿನ ನಿರ್ಧಾರಗಳನ್ನು ಶೀಘ್ರವಾಗಿ ಅವರು ಕೂಡ ಮತ್ತೊಂದು ಸಾರಿ ಕರೆದು ಮಾತನಾಡುವಂತಹ ಸಾಧ್ಯತೆಗಳಿದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಒಂದೇ ಸಾರಿ ಕೂರಿಸಿಕೊಂಡು ಮಾತನಾಡಿ ತಮ್ಮ ಒಂದು ಅನುಭವದ ಒಂದು ಕಿವಿ ಮಾತನ್ನು ಹೇಳುವ ಮೂಲಕ ಸರ್ಕಾರವನ್ನು ಸರಿದೂಗಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಅಶ್ವಿನಿ. ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಚಿವ ಸಂಪುಟ ಪುನರಚನೆ ನಿರ್ಧಾರ ಇವತ್ತಂತೂ ಆಗತ್ತೆ ಅನ್ನೋದು ಪಕ್ಕ. ಆದ್ರೆ ಪುನರಚನೆ ಯಾವಾಗ, ಅದಕ್ಕೊಂದು ಮುಹೂರ್ತ, ಅದು ಫಿಕ್ಸ್ ಆಗುತ್ತಾ ಇವತ್ತೇ ಅನ್ನೋ ಪ್ರಶ್ನೆ ಕೂಡ ಇದೆ. ಹೈಕಮಾಂಡ್ ನಿಂದ ಸಿಗ್ನಲ್ ಅಂತೂ ಸಿಕ್ಕಿದೆ. ಗ್ರೀನ್ ಸಿಗ್ನಲ್ ಸಿಕ್ಕ ನಂತರದಲ್ಲೇ ಇವತ್ತು ವರಿಷ್ಠರ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ ರಿಶಫಲ್ ಆಗುವಂತದ್ದು ಆಲ್ಮೋಸ್ಟ್ ಪಕ್ಕ ಅನ್ನುವಂತ ಮಾಹಿತಿ. ಆಗೋದಾದ್ರೆ ಯಾವಾಗ, ಅದರ ಜೊತೆಯಲ್ಲಿ ಈಗ ಸಿಎಂ ಹಾಗೆ ಡಿಸಿಎಂ ಇವರ ಮಧ್ಯದಲ್ಲಿ ಒಂದಷ್ಟು ಸಮನ್ವಯದ ಕೊರತೆ, ಬೇಕು ಬೇಡ ಅನ್ನುವಂತ ಪ್ರಶ್ನೆಗಳು, ಜಿಜ್ಞಾಸೆಗಳು, ಚರ್ಚೆಗಳು, ಇದಕ್ಕೂ ಒಂದು ಅಂತ್ಯ ಆಗುತ್ತಾ ಇವತ್ತಿನ ಈ ಮೀಟಿಂಗ್ ಅನ್ನುವಂತ ಪ್ರಶ್ನೆ ಬಸವರಾಜ್? ಖಂಡಿತ ಅಶ್ವಿನಿ, ರಾಜ್ಯ ಸಚಿವ ಸಂಪುಟ ಪುನರಚನೆ ಆಗಬೇಕನ್ನುವಂತ ಇರಾದೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇಟ್ಕೊಂಡಿದ್ದಾರೆ. ಅದರ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಂದ ಒಂದಷ್ಟು ತಾತ್ವಿಕ ಒಪ್ಪಿಗೆಯನ್ನು ಪಡೆದಿದ್ದಾರೆ. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕೂತು ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬನ್ನಿ, ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಬನ್ನಿ ಅನ್ನುವಂತ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇಲ್ಲಿಂದ ಶುರುವಾಗಿರ್ತಕ್ಕಂಥ ನಿಜವಾದ ಅಗ್ನಿ ಪರೀಕ್ಷೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ತಾತ್ವಿಕ ಒಪ್ಪಿಗೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ಎಐಸಿಸಿ ಅಧ್ಯಕ್ಷರು ಕೂಡ ಒಪ್ಪಿಗೆ ಕೊಡ್ತಾರ ಅನ್ನುವಂಥದ್ದು. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ನಾಯಕತ್ವಕ್ಕಾಗಿ ಪಟ್ಟಿಡ್ಕೊಂಡು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನಾಯಕತ್ವದ ನಿರ್ಧಾರ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ರೀಶಫಲ್ ಆಗಬಾರದು ಅನ್ನುವಂಥದ್ದು. ನಿನ್ನೆ ಸಂಜೆ ಭೇಟಿ ಆದಾಗ ಕೂಡ ಇದೇ ಮಾತನ್ನ ಕೂಡ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಭೇಟಿಯಾಗಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಈ ಎರಡು ಅಭಿಪ್ರಾಯವನ್ನು ಪಡೆದು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಒಂದು ಸಮನ್ವಯದ ಕೊರತೆಯಿಂದಾಗಿ ರಾಜ್ಯದ ಸರ್ಕಾರಕ್ಕೆ ಯಾವುದೇ ಸಂಕಷ್ಟಗಳು ಎದುರಾಗಬಾರದು. ಅದರ ಜೊತೆಗೆ ರಾಜ್ಯದವರ ಆಗಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲವನ್ನು ಸರಿದೂಗಿಸಿಕೊಂಡು ಹೋಗಬೇಕಾಗಿದೆ. ಹೀಗಾಗಿ ಈ ಒಂದು ಇಬ್ಬರ ಜಗಳ ಮತ್ತೆ ಬೀದಿಗೆ ಬಿದ್ದಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂತ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಬಹಳ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷರು ಇದನ್ನ ಬ್ಯಾಲೆನ್ಸ್ ಮಾಡುವ ರೀತಿಯಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ತೆಗೆದುಕೊಂಡು ಒಂದು ಸಮಯವನ್ನು ನಿರ್ಧಾರ ಮಾಡುವಂತ ಸಾಧ್ಯತೆಗಳು ದಟ್ಟವಾಗ್ತಾ ಇದಾವೆ. ಬಹುತೇಕವಾಗಿ ಅಧಿವೇಶನ ಮುಗಿದ ಬಳಿಕ ಈ ಒಂದು ಕ್ಯಾಬಿನೆಟ್ ರೀಶಫಲ್ ಆಗುವಂತ ಲಕ್ಷಣಗಳು ಗೋಚರಿಸ್ತಾ ಇದಾವೆ. ಅದ್ರ ಹೊರತಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇನ್ನಷ್ಟು ಹಠ ಹಿಡ್ಕೊಂಡು ಕೂತಿದ್ದೆ ಆದಲ್ಲಿ, ನನಗೆ ನಾಯಕತ್ವದ ನಿರ್ಧಾರ ಆಗುವವರೆಗೂ ಕೂಡ ಯಾವುದೇ ರೀಶಫಲ್ ಬೇಡ ಅನ್ನುವಂಥದ್ದೇನಾದ್ರೂ ಹಠ ಹಿಡ್ಕೊಂಡು ಕೂತಿದ್ದೆ ಆದಲ್ಲಿ ಇನ್ನಷ್ಟು ವಿಳಂಬ ಆಗುವಂತ ಸಾಧ್ಯತೆ ಇದೆ. ಆದ್ದರಿಂದ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಗ್ರಹಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ಒಂದಷ್ಟು ನಿರ್ಧಾರವನ್ನ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಲಿದ್ದಾರೆ. ಮುಂದಿನ ನಿರ್ಧಾರಗಳನ್ನು ಶೀಘ್ರವಾಗಿ ಅವರು ಕೂಡ ಮತ್ತೊಂದು ಸಾರಿ ಕರೆದು ಮಾತನಾಡುವಂತಹ ಸಾಧ್ಯತೆಗಳಿದಾವೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಒಂದೇ ಸಾರಿ ಕೂರಿಸಿಕೊಂಡು ಮಾತನಾಡಿ ತಮ್ಮ ಒಂದು ಅನುಭವದ ಒಂದು ಕಿವಿ ಮಾತನ್ನು ಹೇಳುವ ಮೂಲಕ ಸರ್ಕಾರವನ್ನು ಸರಿದೂಗಿಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಅಶ್ವಿನಿ. ರೈಟ್ ಬಸವರಾಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಚಿವ ಸಂಪುಟ ಪುನರಚನೆ ನಿರ್ಧಾರ ಇವತ್ತಂತೂ ಆಗತ್ತೆ ಅನ್ನೋದು ಪಕ್ಕ. ಆದ್ರೆ ಪುನರಚನೆ ಯಾವಾಗ, ಅದಕ್ಕೊಂದು ಮುಹೂರ್ತ, ಅದು ಫಿಕ್ಸ್ ಆಗುತ್ತಾ ಇವತ್ತೇ ಅನ್ನೋ ಪ್ರಶ್ನೆ ಕೂಡ ಇದೆ. ಹೈಕಮಾಂಡ್ ನಿಂದ ಸಿಗ್ನಲ್ ಅಂತೂ ಸಿಕ್ಕಿದೆ. ಗ್ರೀನ್ ಸಿಗ್ನಲ್ ಸಿಕ್ಕ ನಂತರದಲ್ಲೇ ಇವತ್ತು ವರಿಷ್ಠರ ಜೊತೆ